ಇದು ಆರೋಗ್ಯಕರವಾದಂತಹ ರಾಗಿ ಚಪಾತಿ. ತುಂಬಾನೇ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರುತ್ತೆ. ನೀವು ಟ್ರೈ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರಾಗಿ ಚಪಾತಿ. ರಾಗಿ ಚಪಾತಿಗೆ ನಾನು ಬೀಟ್ರೂಟ್ ಪಲ್ಯ ಮಾಡಿದೆ. ದ ಕಾಂಬಿನೇಷನ್ ವಾಸ್ ಸಿಂಪ್ಲಿ ಸೂಪರ್ಬ್ ಆಗಿತ್ತು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನಿಗೆ ಅರ್ಧ ಲೀಟರ್ ಆಗೋಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀರು ಕುದಿ ಬಂದ ನಂತರ ನಾನು ಅರ್ಧ ಕೆಜಿ ಆಗುವಷ್ಟು ರಾಗಿ ಫ್ಲೋರನ್ನು ಹಾಕ್ತಾ ಇದ್ದೀನಿ, ಅಂದರೆ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಇಡಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಅದನ್ನು ಹಾಕಿ ಹಾಗೆ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಗೋಧಿ ಹಿಟ್ಟು ಹಾಕಿದ ನಂತರ ಹಿಟ್ಟು ಈ ರೀತಿ ಆಗಿರುತ್ತೆ. ಆಗ ನಾನು ಹಿಟ್ಟನ್ನು ತಗೊಂಡು ಚಿಕ್ಕ ಬಾಲ್ ಆಗಿ ಮಾಡಿಕೊಂಡು ನಂತರ ನಾನು ಚಪಾತಿ ಗಾತ್ರಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ತಿನ್ನಾಗೆ ಲಟ್ಟಿಸ್ಕೊಳ್ಬಹುದು, ಇದು ಬ್ರೇಕ್ ಆಗಲ್ಲ. ಸೊ ಆನ್ ದ ಅದರ್ ಹ್ಯಾಂಡ್ ನಾನು ಸ್ಟವ್ ಮೇಲೆ ತವವನ್ನು ಇಟ್ಟಿದ್ದೀನಿ. ಅದು ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಹೀಟ್ ಆಗಿರೋ ತವಕ್ಕೆ ಲಟ್ಟಿಸ್ಕೊಂಡಿರೋ ರಾಗಿ ಚಪಾತಿಯನ್ನು ಹಾಕಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಮತ್ತೊಂದು ಸೈಡ್ ಫ್ಲಿಪ್ ಮಾಡಿ ಮತ್ತೆ ಎಣ್ಣೆಯನ್ನು ಸಾವರಿ 2 ಸೈಡು ಬೇಯಿಸ್ಕೊಳ್ಬೇಕಾಗುತ್ತೆ. ನಂತರ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಚಪಾತಿಯನ್ನು. ಮತ್ತೊಂದು ರಾಗಿ ಚಪಾತಿಯನ್ನು ಲಟ್ಟಿಸಿದ್ದೀನಿ, ಅದನ್ನು ಸಹ ಹಾಕಿ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ರಾಗಿ ಚಪಾತಿ ರೆಡಿಯಾಗಿದೆ. ರಾಗಿ ಚಪಾತಿಯನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ವಿತ್ ಬೀಟ್ರೂಟ್ ಪಲ್ಯ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.